morning everyone. Today we are going to discuss about BSc third sem chemistry subject. That the first topic is metallurgy. As we already know, metallurgy is a process where it involves extraction of metals. In your earlier classes, you see first year, second year, you may have studied about the metallurgy. Metallurgy ಅಂದ್ರೆ ಏನು? ಧಾತುಗಳ ಎಕ್ಸ್ಟ್ರಾಕ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್ ಗೋಲ್ಡ್ ಆಗಿರಬಹುದು, ಐರನ್ ಆಗಿರಬಹುದು, ಅಲ್ಯೂಮಿನಿಯಂ ಆಗಿರಬಹುದು, ಯಾವುದೇ ಎಲಿಮೆಂಟ್ ಆಗಲಿ, ಪಿರಿಯಾಡಿಕ್ ಟೇಬಲ್ ನಲ್ಲಿ ಬರುವಂತ ಯಾವುದೇ ಎಲಿಮೆಂಟ್ ಆಗಲಿ, ಮೆಟಲ್ ಆಗಲಿ, ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡೋ ಅಂತ ಪ್ರೊಸೆಸ್ ನಾವು ಏನಂತ ಕರಿತೀವಿ? ಮೆಟಲರ್ಜಿ. ಮೆಟಲರ್ಜಿ ಇಸ್ ದ ಸೈನ್ಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಸೊ ಎಕ್ಸ್ಟ್ರಾಕ್ಷನ್ ಅಂದ್ರೆ ಹೆಂಗ್ ಮಾಡ್ತೀವಿ? ಎಕ್ಸ್ಟ್ರಾಕ್ಷನ್ ಯಾವ ತರ ಮಾಡ್ತೀವಿ? ಸೊ ಬೇಸಿಕಲಿ ಮೆಟಲರ್ಜಿ ಅಂತಂದಾಗ ನಮ್ಗೆ ಏನ್ ಬೇಕಾಗುತ್ತೆ? ರಾ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟಲ್ನ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಬೆಂಚ್ ಪ್ರೊಡಕ್ಷನ್ ಮಾಡ್ಬೇಕಂದಾಗ ನಾವು ಏನ್ ಬೇಕು? ನಮ್ಗೆ ಮೆಟಲ್ ಬೇಕು. ಮೆಟಲ್ ಎಲ್ಲಿಂದ ಬರ್ತೈತಿ? ನಮಗಂತೂ ಸೀದಾ ಸಾದಾ ಮೆಟಲ್ ಸಿಗೋದಿಲ್ಲ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಗೋ ಫಾರ್ ದಿ ಡಿಗಿಂಗ್ ಆಫ್ ಸಾಯಿಲ್. ಸೊ ಫಸ್ಟ್ ಏನಾಗ್ತೈತಿ? ಭೂಮಿಯ ಮೇಲೆ ಈಗ ನೀವು ಗೊತ್ತಿರೋ ಪ್ರಕಾರ KGF ಆಗಿರ್ಬೋದು ಅಥವಾ ಬೆಳ್ಳಾರಿ ಆಗಿರ್ಬೋದು, ಸೊ ಅಲ್ಲೆಲ್ಲ ಹೈಯೆಸ್ಟ್ ನಂಬರ್ ಆಫ್ ಐರನ್ ಓರ್ಸ್ ಇರುವ ಕಾರಣದಿಂದಾಗಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಮಣ್ಣನ್ನ ತಂದು ಕಿಶಿಂದ ಮೆಟಲರ್ಜಿಕಲ್ ಪ್ರೊಸೆಸ್ ಮುಖಾಂತರ ಮೆಟಲ್ನ ಅಂದ್ರೆ ಐರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದು ಹೆಂಗಿರುತ್ತೆ? ಮೆಟಲರ್ಜಿ ಮಣ್ಣಿನಲ್ಲಿ ಯಾವ ಟೈಪ್ ಇರುತ್ತೆ ಓರು ಅಥವಾ ಮಿನರಲ್ಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಲ್ಲ ಮೆಟಲ್ ಪಾರ್ಟಿಕಲ್ಸ್ ಏನಾಗಿರುತ್ತಪ್ಪ ಅಂದ್ರೆ ಸ್ಯಾಂಡು, ಉಸುಕಾಗಿರಬಹುದು, ವೇಸ್ಟ್ ಮಟೀರಿಯಲ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಅದ್ರ ಜೋಡಿ ಏನಾಗಿರುತ್ತೆ? ಮಿಕ್ಸ್ ಆಗಿರುತ್ತೆ. ಅದನ್ನ ಸಪರೇಟ್ ಮಾಡಿ ಆ ಮಣ್ಣಿನಿಂದ ನಾವು ನಮ್ಗೆ ಬೇಕಾಗಿರುವಂತ ಎಲಿಮೆಂಟು ಅಥವಾ ಮೆಟಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದೇನು ಮೆಟಲರ್ಜಿ ಅಂತಾನೆ ಕರಿತೀವಿ. ಸೊ ಫಸ್ಟ್ ಬೇಸಿಕ್ ಥಿಂಗ್ ಏನಾಗುತ್ತಪ್ಪ ಅಂದ್ರೆ ನಮಗೆ ಬರೋದು ಎರಡು ಟರ್ಮ್, ಓರ್ಸ್ ಅಂಡ್ ಮಿನರಲ್ಸ್. ಏನಿದು ಓರ್ಸ್ ಮತ್ತು ಮಿನರಲ್ಸ್? ಸೊ ಮಿನರಲ್ಸ್ ಆರ್ ದಿ metals occurs in the nature, sometimes in the free state but mostly combination state, that is in the form of compounds which are called as minerals. ನೀವು ನೋಡಿರಬೇಕು, ಗೋಲ್ಡ್ ಡಿಗ್ಗಿಂಗ್ ಮಾಡ್ತಾರೆ. ಗೋಲ್ಡ್ ಹಂಟಿಂಗ್ ಅಂತ ಕರೀತಾರೆ. ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಗೋಲ್ಡ್ ನಮ್ಗೆ ಏನು ಸಿಗುತ್ತೆ? ಪ್ಯೂರೆಸ್ಟ್ ಫಾರ್ಮ್ ನಲ್ಲಿ ಸಿಗುತ್ತೆ, ಇನ್ ದಿ ಫಾರ್ಮ್ ಆಫ್ ಗ್ರಾನ್ಯೂಲ್ಸ್. ಗ್ರಾನ್ಯೂಲ್ಸ್ ಅಂದ್ರೆ ಸಣ್ಣ 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 ಕಲ್ಲು ಏನಿರುತ್ತಲ್ಲ ಅಂತಕ್ಕೆ ನಾವೇನಂತ ಗ್ರಾನ್ಯೂಲ್ಸ್ ಕರಿತೀವಿ. ಈಗ ನಿಮ್ಮ ಗುಳಿಗೆ ಇರ್ತಲ್ಲ, ಅದಕ್ಕೆ ನಾವೇನಂತ ಗ್ರಾನ್ಯೂಲ್ಸ್ ಅಂತ ಕರಿತೀವಿ. ಸೊ ಈ ಗ್ರಾನ್ಯೂಲ್ಸ್ ಏನಿರುತ್ತೆ ಅಂದ್ರೆ ಗೋಲ್ಡ್ ಗ್ರಾನ್ಯೂಲ್ಸ್ ಅಂತ ಕರಿತೀವಿ. ಈಗ ಎಲ್ಲಾದ್ರೂ ಮಣ್ಣಿನಲ್ಲಿ ಗೋಲ್ಡ್ ಅಂಶ ಇತ್ತಂದ್ರೆ ಸಣ್ಣ 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 ಕಾಳಿನಲ್ಲಿ ಅಂತ ಏನಾಗುತ್ತೆ ಅಂದ್ರೆ ಗೋಲ್ಡ್ ಇದು ಇರುತ್ತೆ. ಸೊ ಅದು ಗೋಲ್ಡ್ ಏನಿರುತ್ತೆ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ ನಲ್ಲಿ ಇರುತ್ತೆ, ಅಂದ್ರೆ in the form of gold, gold plus sulfide ಅಥವಾ gold plus another compound, ಅಂದ್ರೆ ಎರಡು ಕಾಂಪೌಂಡ್ ಇರುತ್ತೆ, X and Y. ಇಲ್ಲಿ X ಅನ್ನೋದು ಏನಾಗಿರುತ್ತೆ? ಗೋಲ್ಡ್. Y ಅನ್ನೋದು ಏನಾಗಿರುತ್ತೆ? ಸಲ್ಫೈಡ್. ಗೋಲ್ಡ್ ಸಲ್ಫೈಡ್ ಫಾರ್ಮ್ ನಲ್ಲಿ ಇರುತ್ತೆ. ಇದೇನಿರುತ್ತಪ್ಪ ಅಂದ್ರೆ ಈ ತರ ಒಂದು ಗ್ರಾನ್ಯೂಲ್ಸ್ ಈ ತರ ಇರುತ್ತೆ. ಸೊ ಇದು ಏನಾಗುತ್ತೆ? ಇದನ್ನ ಈ ತರ ಆಗಿರಬಹುದು, ಅಥವಾ ಕೆಲವು ಟೈಮ್ ಏನಾಗಿರುತ್ತಪ್ಪ ಅಂದ್ರೆ ಎಯು Fe2O3 2H2O ಇದರ ಜೊತೆ ಬೇರೆ ಸಲ್ಫೈಡ್ ಅಥವಾ
Pb lead ferrous oxide ಜೊತೆ Fe2O3 ಇದೇನು ಮಿನರಲ್ ಆಫ್ ಐರನ್. ಸೊ ಇದ್ರ ಜೊತೆ ಏನಾಗಿರುತ್ತಪ್ಪ ಅಂದ್ರೆ ಬೇರೆ ಕಾಂಪೌಂಡ್ ಮಿಕ್ಸ್ ಆಗಿರುತ್ತೆ, ಯಾವುದು ಸಲ್ಫೈಡ್ ಆಗಿರ್ಬೋದು, ಲೆಡ್ ಆಗಿರ್ಬೋದು. ಸೊ ದ ಮಿಕ್ಸ್ಚರ್ ಆ ಫಾರ್ಮ್ ಅಲ್ಲಿ ಇರುವಂತ ಕಾಂಪೌಂಡ್ಸ್ ಗಳಿಗೆ ನಾವು ಏನಂತ ಕರಿತೀವಿ? ಮಿನರಲ್ಸ್. The minerals from the metals which can be extracted and conveniently and economically are known as ores. Ores minerals ಒಂದೇ, ಆದ್ರೆ all ores are minerals but all minerals are not ores. ಏನಪ್ಪಾ ಅಂದ್ರೆ ores minerals ಎಲ್ಲಾ minerals ಗಳು ಏನು ores, ಬಟ್ ಎಲ್ಲಾ ores ಏನಾಗುತ್ತೆ minerals ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ minerals ನಲ್ಲಿ ಏನಾಗುತ್ತೆ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಮಿಕ್ಸ್ಚರ್ ಆಫ್ 2 or more compounds. ಮಿನರಲ್ಸ್ ನಲ್ಲಿ ಏನಾಗುತ್ತೆ, ಮಿಕ್ಸ್ಚರ್ ಆಫ್ 2 or more compounds. ಬಟ್ ಇನ್ ಕೇಸ್ ಆಫ್ ಓರ್ಸ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಓನ್ಲಿ our extracting compound and another compound, extracting element or another element where we can remove it in the conveniently and economically are called as ores. So minerals and ಎಲ್ಲಾ minerals ಗಳು ಏನಂತ ಕರೆಸ್ಕೊಳ್ಳುತ್ತೆ, ores ಅಂತ ಕರೆಸ್ಕೊಳ್ಳುತ್ತೆ. ಆದ್ರೆ ಎಲ್ಲಾ ores ನ ನಾವು minerals ಅಲ್ಲಕ್ಕ ಸಾಧ್ಯ ಇಲ್ಲ. ಯಾಕ? minerals ನಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದೇ ನಮಗೆ ಬೇಕಾಗಿರುವಂತ ಒಂದು ಎಲಿಮೆಂಟ್. ಇಲ್ಲಿ ಐರನ್ ನಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುವಂತ ಮೆಟಲ್ ಇರುತ್ತೆ. ಬಟ್ ಇದ್ರ ಜೊತೆ ಏನ್ ಇಂಪ್ಯೂರಿಟೀಸ್ ಇದೆ, ನಮಗೆ ಬ್ಯಾಡ್ ಆಗಿದ್ದು ಯಾವ್ದೈತಿ? ಆಕ್ಸೈಡ್ಸ್ ಐತಿ, ಆಮೇಲೆ ಸಲ್ಫೈಡ್ ಐತಿ, ಆಮೇಲೆ ಲೆಡ್ ಐತಿ. ಸೊ ಇವು ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು ಬರೇ ಐರನ್. ಸೊ ಇಟ್ ಈಸ್ ಎ ಮಿನರಲ್. ಬಟ್ ಇನ್ ಕೇಸ್ ಆಫ್ ಓರ್ ನಲ್ಲಿ ಏನಾಗುತ್ತೆ ಅಂದ್ರೆ Fe2O3. ಸೊ ಇಟ್ ಈಸ್ ಅನ್ ಓರ್. ಸೊ ಇದ್ರೊಳಗೆ ಇರುವಂತ ವಾಟರ್ ಕಂಟೆಂಟ್, ಲೆಡ್ ಅಥವಾ ಸಲ್ಫೈಡ್ ನ ಏನ್ ಮಾಡಿರ್ತೀನಿ, ಸಪರೇಟ್ ಮಾಡಿ ನಾ ಏನ್ ಮಾಡ್ತೀನಿ, ಆಕ್ಸೈಡ್ ಸ್ಟೇಟ್ ನಲ್ಲಿ ತಂದಿರ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ಅನ್ ಓರ್. ಬಟ್ ವಿ ಕೆನಾಟ್, ಏನಾಗುತ್ತಪ್ಪ ಅಂದ್ರೆ ನಮಗೆ ಇಲ್ಲಿ ಆಕ್ಸೈಡ್ ನ ರಿಮೂವ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಡೈರೆಕ್ಟ್ ಆಗಿ ಐರನ್ ಸಿಗುತ್ತೆ. ದಿಸ್ ಇಸ್ ದಿ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಮಿನರಲ್ಸ್ ಅಂಡ್ ಓರ್ಸ್. ಸೊ ಆಯ್ತು, ಈಗ ಫಸ್ಟ್ ಒಂದು ಹಂತದಲ್ಲಿ ಏನಾಗುತ್ತೆ, ನಾನು ಮಿನರಲ್ಸ್ ಮತ್ತು ಓರ್ಸ್ ನ ಸಪರೇಟ್ ಮಾಡ್ಕೊಂಡೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ. ಎದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ ಅಂದ್ರೆ ನಮ್ಗೆ ಸಿಕ್ಕಿರುವಂತ ಮಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ. ಸೊ ಈ ಮಿನರಲ್ಸ್ ಮತ್ತು ಓರ್ಸ್ ಬರೋಕ್ಕಿಂತ ಮುಂಚಿತವಾಗಿ ನಮ್ಗೆ ಏನ್ ಬರುತ್ತೆ, ಕಾನ್ಸಂಟ್ರೇಷನ್ ಆಫ್ ಓರ್ಸ್. ಈ ಬಂದಿರುವಂತ ಪಾರ್ಟಿಕಲ್ಸ್ ಮಣ್ಣಿನಲ್ಲಿ, ಈ ಮಣ್ಣಿನಲ್ಲಿ ಏನಿರುತ್ತೆ ಅಂದ್ರೆ ಇಂಥ ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ಅವುಗಳನ್ನ ಯಾವ ತರ ಸಪರೇಟ್ ಮಾಡಬಹುದು. ಸೊ ಬೇಸಿಕಲಿ ಅಂತ 7 ಮೆಥಡ್ ಇವೆ ನಾವು ಫಾಲೋ ಮಾಡೋದು. ಒಂದು ಹ್ಯಾಂಡ್ ಪಿಕ್ಕಿಂಗ್, ಗ್ರಾವಿಟಿ ಸಪರೇಷನ್, ಮ್ಯಾಗ್ನೆಟಿಕ್ ಸಪರೇಷನ್, ಫ್ಲೋಟ್ ಫ್ಲೋಟೇಷನ್, ಲೀಚಿಂಗ್. ಇದರ ಬಿಟ್ಟು ಹೈಡ್ರೋಮೆಟಲರ್ಜಿ ಅಂತ ಒಂದು ಎಕ್ಸ್ಟ್ರಾ ಬರ್ತದೆ. ಸೊ ಆಸ್ ನೇಮ್ ಓನ್ಲಿ ಇಂಡಿಕೇಟ್ಸ್, ಹೆಸರೇ ಹೇಳುತ್ತೆ ಯಾವ ತರ ಪ್ರೊಸೆಸ್ ಅಂತ. ನಾವು ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ನಾವು ಯಾವ ತರ ಮಾಡ್ತೀವಪ್ಪ ಅಂದ್ರೆ ಡಿಪೆಂಡ್ ಅಪಾನ್ ನಾವು ಯಾವ ಓರ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕತ್ತೀವಿ ಅದ್ರ ಮೇಲೆ ಏನಾಗುತ್ತೆ, ನಾವು ಮೆಥಡ್ ನ ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಐರನ್ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ನನಗೆ ಐರನ್ ಒಂದು ಪ್ರಾಪರ್ಟಿ ಏನು ಗೊತ್ತದ ಅಂದ್ರೆ ಐರನ್ ಓರ್ಸ್ ಅಟ್ರಾಕ್ಟ್ ಟು ಮ್ಯಾಗ್ನೆಟ್ಸ್. ಐರನ್ ಓರ್ ಏನಾಗುತ್ತಪ್ಪ ಅಂದ್ರೆ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಈ ತರ ಒಂದು ಏನ್ ಮಾಡ್ತೀನಿ, ಬೆಲ್ಟ್ ಮಾಡ್ಕೊಂಡು ಓರ್ಸ್ ನ ಏನ್ ಮಾಡ್ತೀನಿ, ಈ ಬೆಲ್ಟ್ ಮೇಲೆ ಡ್ರಾಪ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೆಲ್ಟ್ ನಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಜನರೇಟ್ ಮಾಡ್ಬಿಟ್ಟಿರ್ತೀನಿ. ಸೊ ಓರ್ ಇದು ಯಾವಾಗ ಓರ್ ಮಿಕ್ಸ್ಚರ್ ಏನಿರುತ್ತಲ್ಲ ಬೀಳುತ್ತೆ, ಬಿದ್ದ ಮೇಲೆ
ಐರನ್ ಪಾರ್ಟಿಕಲ್ಸ್, ಓರ್ನಲ್ಲಿರುವಂತ ಐರನ್ ಪಾರ್ಟಿಕಲ್ಸ್ ಏನಾಗುತ್ತಪ್ಪ ಅಂದ್ರೆ ಈ ಬೆಲ್ಟಿಗೆ ಅಂಟ್ಕೊಂಡು ಕುಂದಿರ್ತಾವ. ಇಲ್ಲಿ ಬಂದಾಗ ದಂಡಿಗೆ ಬಂದಂಗ ಏನಾಗಿರ್ತಪ್ಪ ಅಂದ್ರೆ ಅನ್ವಾಂಟೆಡ್ ಪಾರ್ಟಿಕಲ್ಸ್, ಐರನ್ ಪಾರ್ಟಿಕಲ್ಸ್ ಏನಿರ್ತಾವ ಅಷ್ಟೇ ಅಂಟ್ಕೊಂಡು ಕೂತಿರ್ತಾವ. ಉಳಿದಿದ್ದು ಕಲ್ಲು, ಮಣ್ಣು, ಪುಡಿ, ಏನೇ ಹೊಲಸು ಏನೇ ಇದ್ರೆ ಏನಾಗುತ್ತೈತಿ ತೆಳಗ್ ಬಿದ್ದು ಏನಾಗ್ತೈತಿ ಹೊರಗೆ ಉಳಿತೈತಿ. ಉಳಿದಿರುವಂತ ಐರನ್ ಪಾರ್ಟಿಕಲ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋ ಕಾರಣಾಗಿ ಬೆಲ್ಟ್ ಜೋಡಿ ಏನಾಗ್ತೈತಿ ಅದು ಅಂಟ್ಕೊಂಡು ಬರ್ತದ. ಇಲ್ಲಿ ಬಂದಾಗ ಏನ್ ಮಾಡ್ತದಂದ್ರ ಬೆಲ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಮ್ಯಾಗ್ನೆಟ್ ನ ಏನ್ ಮಾಡ್ತೈತಿ ರಿಲೀಸ್ ಮಾಡ್ತೈತಿ. ರಿಲೀಸ್ ಮಾಡಿದಾಗ ಇಲ್ಲಿ ಏನಿರ್ತದೆ ಒಂದು ಕಂಟೈನರ್ ಇರ್ತದೆ. ಆ ಕಂಟೈನರ್ನಾಗ ಏನಾಗ್ತೈತಿ ಇಲ್ಲಿ ಪ್ಯೂರ್ ಓರ್ ನ ಏನ್ ಮಾಡ್ತೀವಿ ಕಲೆಕ್ಟ್ ಮಾಡ್ಕೊತೀವಿ. ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಇದು, ಯಾವ ಮೆಟಲ್ಸ್ ಯಾವ ಎಲಿಮೆಂಟ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಸಸ್ಟೈನ್ ಮಾಡ್ತಾವ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಶೋ ಮಾಡ್ತಾವ, ಆ ಟೈಮ್ನಾಗ ನಾನು ಮ್ಯಾಗ್ನೆಟಿಕ್ ಸಪ್ರೇಷನ್ ನ ಯೂಸ್ ಮಾಡಬಹುದು. ಈಗ ಕೆಲವು ಓರ್ಸ್ ಮ್ಯಾಗ್ನೆಟಿಕ್ ಇರೋದಿಲ್ಲ, ಸೊ ಆ ಟೈಮ್ನಾಗ ಏನ್ ಮಾಡ್ಬೋದು, ಸೊ ಹ್ಯಾಂಡ್ ಪಿಕಿಂಗ್. ಕೆಲವು ಟೈಮ್ ಏನಾಗುತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ತಗೊಳ್ಳೋಣ. ಸೊ ಗೋಲ್ಡ್ ಏನಾಗುತ್ತಪ್ಪ ಅಂದ್ರೆ ನಾರ್ಮಲಿ ವಾಟರ್ ನೀವು ನೀರಿನಲ್ಲಿ ಹಿಂಗೆ ಬರೀ ಛಾಣಿಸಿದ್ರೆ ಸಾಕು ನಿಮ್ಗೆ ಏನಾಗುತ್ತೆ ಗೋಲ್ಡ್ ಗ್ರಾನ್ಯೂಲ್ಸ್ ಏನಾಗುತ್ತೆ ಸಿಗುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಹ್ಯಾಂಡ್ ಪಿಕಿಂಗ್ ಅಂತ ಕರಿತೀವಿ. ಅಂದ್ರೆ ದೊಡ್ಡ ದೊಡ್ಡ ಕಲ್ಲು ಒಳಗೆ ಏನಿರ್ತೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ಛಾಣಿಸ್ ತೆಗಿತೀವಿ. ಗ್ರಾವಿಟಿ ಸಪ್ರೇಷನ್ ಅನ್ಬೋದು. ಗ್ರಾವಿಟಿ ಸಪ್ರೇಷನ್ ಏನಾಗುತ್ತಪ್ಪ ಅಂದ್ರೆ ನಾವು ಮನ್ಯಾಗ ಗೋಧಿ ಜೋಳ ಕೇರ್ತೀವಿ. ಸೊ ಅದೇ ನಾವ್ ಏನ್ ಮಾಡ್ತೀವಿ ಮನ್ಯಾಗ ಸಣ್ಣ ಕ್ವಾಂಟಿಟಿನಾಗ ಒಂದು ಮರದಾಗ ಕೇರ್ತೀವಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಗ್ರಾವಿಟಿ ಸಪ್ರೇಷನ್ ಒಂದು ಲೈಟ್ ಒಳಗೆ ಬಿಟ್ಟು ವೈಬ್ರೇಷನ್ ಮೋಡ್ ನಲ್ಲಿ ತಂದಾಗ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಒಂದ್ ಕಡೆ ಸೆಟ್ಲ್ ಆಗುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇನ್ನೊಂದ್ ಕಡೆ ಸೆಟ್ಲ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ನಮಗ ಯಾವ ಓರೆ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕತ್ತೀನಿ ಅನ್ನೋದು ನನಗ ಗೊತ್ತೈತಂದ್ರ ನಾನು ಈ ಉಕ್ಕೂರಿನಲ್ಲಿ ಒಂದು ಮೆಥಡ್ ನಾ ಯೂಸ್ ಮಾಡಬಹುದು. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಓರ್ನ ಕ್ಲೀನಿಂಗ್ ಮಾಡೋದ್ರಲ್ಲಿ ನಾ ಹ್ಯಾಂಡ್ ಪಿಕಿಂಗ್ ಯೂಸ್ ಮಾಡಬಹುದು. ಸಪ್ರೇಷನ್ ಫೋರ್ತ್ ಫ್ಲೋಟೇಷನ್ ಒಳಗೆ ಏನಿರುತ್ತಪ್ಪ ಅಂದ್ರೆ ಇಟ್ ಈಸ್ ಅ ಟೈಪ್ ಆಫ್ ಸಪರೇಟಿಂಗ್ ದಿ ಮಾಲಿಕ್ಯೂಲ್ಸ್ ಲೈಕ್ ಅಲ್ಯೂಮಿನಿಯಂ, ಲೆಡ್. ಸೊ ಇದೇನಾಗ್ತದೆ ನೀವು ಬುರುಗು ಫಾರ್ ಎಕ್ಸಾಂಪಲ್ ಈಗ ನಾವು ಲೆಡ್ ಮತ್ತು ಸಲ್ಫೈಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದಾಗ ಅವು ಏನಾಗುತ್ತಪ್ಪ ಅಂದ್ರೆ ಒಂದು ಕಂಟೈನರ್ ನಲ್ಲಿ ಓರ್ನ ತಗೊಂಡು ನಾವೇನ್ ಮಾಡ್ತೀವಿ ಬುರುಗನ್ನ ಕ್ರಿಯೇಟ್ ಮಾಡ್ತೀವಿ. ಬುರುಗ್ ಕ್ರಿಯೇಟ್ ಮಾಡಿದಾಗ ಏನಾಗ್ತೈತೆ ಅಂದ್ರ ಓರ್ ಪಾರ್ಟಿಕಲ್ಸ್ ಆರ್ಗ್ಯಾನಿಕ್ ಕಂಪೌಂಡ್ ಇರೋದ್ರಿಂದ ಆರ್ಗ್ಯಾನಿಕ್ ಡಿಟರ್ಜೆಂಟ್ ಅಥವಾ ಏನಂತೀವಿ ಸೋಪ್ ಫಾರ್ಮೇಶನ್, ಫೋಮ್ ಫಾರ್ಮೇಶನ್ ಆಗ್ತೈತಿ. ಫೋಮ್ ಫಾರ್ಮೇಶನ್ ಆದಾಗ ಏನಾಗ್ತದಪ್ಪ ಅಂದ್ರೆ ಲೆಡ್ ಪಾರ್ಟಿಕಲ್ಸ್ ಏನಾಗುತ್ತಪ್ಪ ಅಂದ್ರೆ ಲೈಟರ್ ವೇಟ್ ಇರೋ ಪಾರ್ಟಿಕಲ್ಸ್ ಅಥವಾ ರಿಪಲ್ಸಿವ್ ಪಾರ್ಟಿಕಲ್ಸ್ ಟು ದಿ ಸೋಪ್ ಏನಾಗುತ್ತಪ್ಪ ಅಂದ್ರೆ ಅವು ಮೇಲ್ಗಡೆ ಅಂದ್ರೆ ಹಲ್ಲಸೆಲ್ಲ ಏನಾಗುತ್ತೆ ಅಂದ್ರೆ ಮೇಲಿನ ಬುರುಗ್ ಜೋಡಿ ಫ್ಲೋಟ್ ಅಂದ್ರೆ ನಥಿಂಗ್ ಬಟ್ ಫೋಮ್. ಬುರುಗಿಗೆ ನಾವ್ ಏನಂತ ಕರಿತೀವಿ ಫ್ಲೋತ್ ಕಟ್ಟಿ ಕರಿತೀವಿ. ಆ ಫ್ಲೋತ್ ಡೆವಲಪ್ ಆದಂಗೆ ಏನಾಗ್ತೈತಿ ಒಳಗಿರುವಂತ ಪಾರ್ಟಿಕಲ್ಸ್ ನಲ್ಲಿ ಇರುವಂತ ವೇಸ್ಟ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಗ್ಯಾಂಗಿ ಪ್ರಾಡಕ್ಟ್ ಏನಾಗಿರ್ಬೋದು ಅದೇನಾಗುತ್ತೆ ಮೇಲ್ಗಡೆ ಬರುತ್ತೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಒಂದು ಕಂಟೈನರ್ ತಗೋತಾರೆ, ಏನ್ ಮಾಡ್ತೀವಿ ಓರ್ಸ್ ನ ಹಾಕ್ತೀವಿ. ಓರ್ಸ್ ನ ಹಾಕಿಸಿಂದ ಫ್ರೋಸ್ ಅಂದ್ರೆ ನೀವು ನಮಗ್ ಬುರುಗ್ ಕೊಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಡಿಟರ್ಜೆಂಟ್ ಹಾಕ್ತೀವಿ. ಅದೇ ತರ ಡಿಪೆಂಡಿಂಗ್ ಅಪಾನ್ ಯಾವ ಕಂಪೌಂಡ್ ನಾವು ಯೂಸ್ ಮಾಡ್ಲಿಕ್ಕತ್ತೀವಿ ಅದನ್ನ ತಲೆ ಒಳಗೆ ಇಟ್ಕೊಂಡು ನಾವು ಫೋರ್ತ್ ಕ್ರಿಯೇಟ್ ಮಾಡೋ ಸಂಬಂಧ ಏನ್ ಮಾಡ್ತೀವಿ ಡಿಫ್ರೆಂಟ್ ಫ್ರೋತ್ ನ ಪ್ರೊವೈಡ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಸೋಡಿಯಂ ಇಥೈಲೇಟ್ ಅಂತ ಒಂದು ಬರ್ತದೆ, ಅದನ್ನ ಹಾಕ್ತೀವಿ. ಅದನ್ನ ಹಾಕಿ ನೀರನ್ನ ಹಾಕಿ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಏನಾಗ್ತೈತಿ ವಾಟರ್ನ ವಾಷರ್ನ ಮಿಕ್ಸ್ ಮಾಡಿದಾಗ ಏನಾಗ್ತೈತಿ ಫೋಮ್ ಫಾರ್ಮೇಶನ್ ಆಗಕ್ಕೆ ಚಾಲು ಆಗ್ತದೆ. ಫೋಮ್ ಫಾರ್ಮೇಶನ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಲೈಟರ್ ಪಾರ್ಟಿಕಲ್ಸ್ ಅಂದ್ರೆ ಲೆಡ್ ನಲ್ಲಿ ಇರುವಂತಹ ಲೈಟರ್ ಪಾರ್ಟಿಕಲ್ಸ್, ಅನ್ವಾಂಟೆಡ್ ಪಾರ್ಟಿಕಲ್ಸ್, ಗ್ಯಾಂಗ್ ಪಾರ್ಟಿಕಲ್ಸ್ ಏನಿರ್ತದಲ್ಲ ಅವು ಮೇಲ್ಗಡೆ ಬರುತ್ತೆ, ತಿರ್ಕೋತ್ ಮೇಲ್ ಬರುತ್ತೆ. ಇಲ್ಲೇನ್ ಮಾಡಿರ್ತೀನಪ್ಪ ಅಂದ್ರೆ ಒಂದು ಓಪನಿಂಗ್ ಇಟ್ಟಿರ್ತೀವಿ. ಇದು ರೇಸ್ ಆದಂಗೆ ಏನಾಗ್ತೈತಿ ಇದು ಬುರುಗ
ಹೊರಗೆ ಬಂದ್ಬಿಡ್ತೈತಿ. ಸೊ ಈ ಬುರುಗ್ನಲ್ಲಿ ಏನಿರುತ್ತಪ್ಪ ಅಂದ್ರೆ ವೇಸ್ಟ್ ಮೆಟೀರಿಯಲ್, ನಮ್ದು ಕಾನ್ಸಂಟ್ರೇಟೆಡ್ ಓರ್ ಏನಿರ್ತೈತಿ ಇಲ್ಲಿ ತೆಳಗೆ ಡೆಪಾಸಿಟ್ ಆಗ್ತಿರ್ತೈತಿ. ನಾವು ಆಮೇಲೆ ಇದನ್ನ ಫಿಲ್ಟರ್ ಇದನ್ನ ಎಲ್ಲ ಏನ್ ಮಾಡ್ತೀವಿ, ತೆಗೆದ ಕಿಶನ್ ಸೆಟ್ಲ್ ಆಗ್ಲಿಕ್ಕೆ ಬಿಡ್ತೀವಿ. ಸೆಟ್ಲ್ ಆದ್ಮೇಲೆ ಎಲ್ಲ ಫೋಮ್ ಹೋದ್ಮೇಲೆ ಎಲ್ಲ ಆದ್ಮೇಲೆ ಹೊಲಸಾದ್ಮೇಲೆ ತೆಳಗೆ ಏನಾಗ್ತೈತಿ, ನಮ್ಗೆ ಪ್ಯೂರ್ ಓರ್ ಉಳಿತೈತಿ. ತೆಳಗೆ ಒಂದು ಹೋಲ್ ಇರುತ್ತೆ, ಹೋಲ್ ಓಪನ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಒಂದು ಪ್ಯೂರ್ ಓರ್ ಸಿಗುತ್ತೆ. ಇನ್ನೊಂದು ಹೈಡ್ರಾಲಿಕ್ ಸಪ್ರೇಷನ್ ಅಂತ ಕರಿತೀವಿ. ಹೈಡ್ರಾಲಿಕ್ ಸಪ್ರೇಷನ್ ಆಫ್ ಹೈಡ್ರೋಮೆಟಲರ್ಜಿಗೂ ಹೈಡ್ರೋಮೆಟಲರ್ಜಿ ಮತ್ತು ಹೈಡ್ರಾಲಿಕ್ ಸಪ್ರೇಷನ್ ಎರಡು ಡಿಫ್ರೆಂಟ್. ಹೈಡ್ರಾಲಿಕ್ಸ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಮಷೀನ್ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಮಾಡ್ತದೆ, ಅಂದ್ರೆ ಡಿಪೆಂಡ್ ಅಪಾನ್ ಯಾವ ಓರ್ನ ಯೂಸ್ ಮಾಡ್ತೀವಿ. ಹೈಡ್ರೋ ಮೆಟಲರ್ಜಿ ಅಂದಾಗ ನಾ ಏನ್ ಮಾಡ್ತೀನಿ, ಲೀಚಿಂಗ್ ಪ್ರೊಸೆಸ್ ಅಂತ ಹೇಳ್ತೀನಿ. ಸೊ ನೀರ್ನ ಓರ್ ಮೇಲೆ ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ನೀರ್ನ ಹಾಯಿಸ್ತಾರೆ. ನೀರು ಅಂದಾಗ ಏನಾಗುತ್ತಪ್ಪ ಅಂದ್ರೆ ಕೆಲವು ಓರ್ಸ್ ಲಂಪ್ನಲ್ಲಿ, ಈ ಕೆಸರಿನ ಉಂಡಿ ಅಂತ ಏನ್ ಕರಿತೀವಲ್ಲ ಆ ತರ ಇರುತ್ತೆ. ಸೊ ಅದು ವಾಶ್ ಮಾಡಿದಂಗೆ ಏನಾಗ್ತೈತಿ, ಹೊಡ್ಕೋತ ಹೋಗ್ತೈತಿ. ಆ ಟೈಮ್ನಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನೀರ್ನ ಬಳಸ್ತೀವಿ. ಸೊ ನೀರು ಬಳಸಿದಾಗ ನಾವ್ ಏನಂತೀವಿ, ಹೈಡ್ರೋ ಮೆಟಲರ್ಜಿ ಅಂತ ಕರಿತೀವಿ. ಅದು ಹೈಡ್ರೋ ಮೆಟಲರ್ಜಿಗೆ ನಾವ್ ಏನಂತೀವಿ, ಪ್ರೊಸೆಸ್ ಆಫ್ ಲೀಚಿಂಗ್ ಅಂತ ಕರಿತೀವಿ. ಸೊ ವಾಟರ್ಲಿ ಕಂಟಿನ್ಯೂಸ್ ಆಗಿ ಒಂದು ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, ಒಂದು 10-15 ಸರ್ತಿ ಕಂಟಿನ್ಯೂಸ್ ವಾಶ್ ಮಾಡಿದಾಗ ಏನಾಗುತ್ತೆ, ಲೀಚಿಂಗ್ ಅಂತ ನಾವು ಕರಿತೀವಿ. ಸೊ ನಾವು ಮೆಟಲ್ನ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಂದಾಗ ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಅಂದಾಗ ನನಗೆ ಏನ್ ಗೊತ್ತಿರ್ಬೇಕಂದ್ರ ಪ್ರಾಪರ್ಟೀಸ್ ಆಫ್ ಮೆಟಲ್ ಗೊತ್ತಿರ್ಬೇಕು. ಯಾವ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕತ್ತೀನಿ, ಇವ್ಕರ್ನಾಗ ಯಾವ ಪ್ರೊಸೆಸ್ ಸೂಟೇಬಲ್ ಐತೆ ಅನ್ನೋದು ನನಗೆ ಗೊತ್ತಾಗ್ತೈತಿ. ನಾವು ಹ್ಯಾಂಡ್ ಪಿಕ್ಕಿಂಗ್ ಮಾಡಬೇಕು, ಗ್ರಾವಿಟಿ ಸಪ್ರೇಷನ್ ಮಾಡಬೇಕು, ಮ್ಯಾಗ್ನೆಟಿಕ್ ಸಪ್ರೇಷನ್ ಮಾಡಬೇಕು, ಫೋರ್ಸ್ ಫ್ಲೋಟೇಷನ್ ಮಾಡಬೇಕು, ಲೀಚಿಂಗ್ ಮಾಡಬೇಕು, ಹೈಡ್ರಾಲಿಕ್ಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರ್ಬೇಕು. ನಮಗೆ ಯಾವ್ದು ಎಕನಾಮಿಕಲಿ ಕಮ್ಮಿ ರೊಕ್ಕ ಖರ್ಚಾಗ್ತೈತಿ ಮತ್ತು ಸೇಫ್ ಇರ್ತೈತಿ, ಓವರ್ ಕಾನ್ಸಂಟ್ರೇಷನ್ ಜಾಸ್ತಿ ಯಾವ್ದು ಬರ್ತೈತಿ ಆ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಇದು ಏನಾಯ್ತು, ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಆಯ್ತು. ನೆಕ್ಸ್ಟ್ ಪ್ರೊಸೆಸ್ ಏನು ಹೋಗ್ತೀನಿ, ಕ್ಯಾಲ್ಸಿನೇಷನ್. ಸೊ ಈಗ ನಾನು ಓರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಸರ್ ಇನ್ನೇನು ಡೈರೆಕ್ಟ್ ಓಕೆಶನ್ ನಾವು ಏನು ಮಾಡ್ಬೋದು, ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು? ಇಲ್ಲ. ಬಿಕಾಸ್ ಆಫ್ ಓರ್ಸ್ನಲ್ಲಿ ಏನಿರುತ್ತಪ್ಪ ಅಂದ್ರೆ ಗ್ಯಾಸಿಯಸ್ ಪ್ರಾಡಕ್ಟ್ಸ್, ಗ್ಯಾಸಿಯಸ್ ವೇಸ್ಟ್ ಮಟೀರಿಯಲ್ಸು ಅಥವಾ ಅನ್ವಾಂಟೆಡ್ ಮಟೀರಿಯಲ್ಸು, ಅನ್ವಾಂಟೆಡ್ ಕಂಪೌಂಡು ಇರುತ್ತೆ. ಸೊ ಅವುಗಳನ್ನೇ ಫಸ್ಟ್ ಬೇಸಿಕ್ಲಿ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಅಲ್ಯೂಮಿನಿಯಮ್ ಅಥವಾ ಐರನ್ ಅಂತಂದಾಗ ದೇರ್ ಈಸ್ ಅ ಚಾನ್ಸ್ ಆಫ್ ಪ್ರೆಸೆನ್ಸ್ ಆಫ್ ಕಾರ್ಬೋನೇಟ್ CO3. ಸೊ ಈ ಪ್ರೊಸೆಸ್ನಲ್ಲಿ ಏನು ಮಾಡ್ತೀವಿ ಅಂದ್ರೆ ಕೊಟ್ಟಿರುವಂತಹ ಕಾಂಪೌಂಡ್ನಲ್ಲಿ ಕಾರ್ಬೋನೇಟ್ ಇರ್ತದೆ, CaCO3 ಆಗಿರ್ಬೋದು, Pb2CO3 ಆಗಿರ್ಬೋದು. ಇದ್ರೊಳಗಿಂದ ಏನು ಮಾಡೋದಿರ್ತೈತೆ ನನಗೆ ಫಸ್ಟ್ CO3 ಕಾರ್ಬೋನೇಟ್ನ ತೆಗೆಯೋದಿರುತ್ತೆ. ಯಾವ ತರ? The process in which the concentration ore is heated in the absence or a limited supply of air at temperature below its melting point. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಹೀಟ್ ಮಾಡ್ತೀವಿ. ಸೊ ಹೀಟ್ ಯಾವಾಗ, ಈ ಹೀಟ್ನ ಯಾವ ಥರ ಮಾಡ್ತೀನಪ್ಪ ಅಂದ್ರೆ ಇನ್ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಆರ್ ಹೀಟೆಡ್ ಇನ್ ದಿ ಅಬ್ಸೆನ್ಸ್. ಬೇಸಿಕಲಿ ನಾವು ಏರ್ನ ಕಟ್ ಮಾಡಿದ ಯಾವುದೇ ಒಂದು ಕಂಪೌಂಡ್ನ ಹೀಟ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ಅ ಹೈಲಿ ಇಂಪಾಸಿಬಲ್. ಫಾರ್ ಎವ್ರಿ ಸಬ್ಸ್ಟೆನ್ಸ್ ಟು ಬರ್ನ್ ಇಟ್ ರಿಕ್ವೈರ್ಸ್ ಏರ್ಸ್ ಅಂಡ್ ಆಕ್ಸಿಜನ್. ಬಟ್ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಲಿಮಿಟೆಡ್ ಸಪ್ಲೈ ಕೊಡ್ತೀನಿ, ಜಾಸ್ತಿ ಏನು ಮಾಡ್ತೀನಿ, ಏರ್ ಕೊಡೋದಿಲ್ಲ, ಓಪನ್ ಆಗಿ ಬಿಡೋದಿಲ್ಲ. ಓಪನ್ ಹೀಟ್ ಮಾಡುವಂಥ ಫರ್ನೆನ್ಸ್ನಲ್ಲಿ ಮೊದಲು ಏನು ಮಾಡ್ತೀನಿ, ಏರ್ನ ರಿಮೂವ್ ಮಾಡಿ ಎಷ್ಟು ಬೇಕು ನಮಗೆ ಸಪ್ಲೈ, ಲಿಮಿಟೆಡ್ ಸಪ್ಲೈನಲ್ಲಿ ಏನು ಮಾಡ್ತೀನಿ, ಏರ್ ಅಂದ್ರೆ ಬರ್ನಿಂಗ್ ಆಗಬೇಕಂದಾಗ ಎಷ್ಟು ಏರ್ ಬೇಕು ಅಷ್ಟೇ ಪಾಸ್ ಮಾಡ್ತೀನಿ, ಹೆಚ್ಚಿಗೆ ಪಾಸ್ ಮಾಡೋದು. ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀನಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗುತ್ತಪ್ಪ ಅಂದರೆ ಹೀಟ್ ಮಾಡಿದಾಗ, ಯಾವಾಗ ಲಿಮಿಟೆಡ್ ಏರ್ ಸಪ್ಲೈ ಇಂದ ಹೀಟ್ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ನಾಗ ಏನಾಗುತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತೈತಿ. ಕಾರ್ಬೋನೇಟ್ CO3 ಕಂಪೌಂಡ್ ಇದ್ದಿದ್ದು ಏನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗೆ. ಸೊ ಇದೇನಾಗ್ತೈತಿ, ಇನ್ನೇನು ಉಳಿತು, ಕ್ಯಾಲ್ಸಿಯಂ ಆಕ್ಸಿಜನ್ ಉಳಿತು.
ಜಸ್ಟ್ ಹೀಟ್ ಮಾಡಿದೆ ಅಂದ್ರೆ ಸಾಕು ಏನಾಗ್ತೈತಿ ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಸಪ್ರೇಟ್ ಉಳಿತ ಆಕ್ಸಿಜನ್ ಏನಾಗ್ತೈತಿ ಇವ್ಯಾಪರೇಟ್ ಆಗಿ ಹೋಗ್ಬಿಡ್ತೈತಿ ಉಳಿಯೋದು ಏನು ಉಳಿತೈತಿ ಮತ್ತೆ ಒಳ್ಳೆ ನಮಗೆ ಪ್ಯೂರ್ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಿಗುತ್ತೆ ಹೌದಾ ಕೆಲವು ಟೈಮ್ ಏನಾಗುತ್ತಪ್ಪ ಅಂದ್ರೆ ಈಗ ಕಾಂಪೌಂಡ್ CaCO3 ಐತಿ ಇಲ್ಲಿ ಏನು ಅನ್ವಾಂಟೆಡ್ ಇಂಪ್ಯೂರಿಟಿ ಅಂದ್ರೆ ಯಾವ್ದು ಅಂತಿತ್ತು ಕಾರ್ಬನೇಟ್ ಇತ್ತು ಕಾರ್ಬನೇಟ್ ಒಳಗಿಂದ ಏನ್ ಮಾಡಿದೆ ಕಾರ್ಬನ್ ಡೈಆಕ್ಸೈಡ್ ನ ರಿಮೂವ್ ಮಾಡಿದೆ ಇನ್ನೇನು ಉಳಿತು ಕ್ಯಾಲ್ಸಿಯಂ ಕೋಆಕ್ಸೈಡ್ ಫರ್ದರ್ ಹೀಟ್ ಮಾಡಿದೆ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಏರ್ ಮತ್ತು ಏರ್ ಲೈಟ್ ನ ಏನ್ ಮಾಡ್ತೀನಿ ಇನ್ನ ಹೀಟ್ ಮಾಡ್ಕೊತದೆ ಅಂದ್ರೆ ಆಕ್ಸಿಜನ್ ಏನಾಗುತ್ತೆ ಸಪರೇಟ್ ಆಗುತ್ತೆ ಸಪರೇಟ್ ಕಾರ್ಬನ್ ಕಾರ್ಬನ್ ಮೊನಾಕ್ಸೈಡ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗ್ತೈತಿ ಈ ಆಕ್ಸಿಜನ್ ಏನಾಗ್ತೈತಿ ಕಾರ್ಬನ್ ಮೊನಾಕ್ಸೈಡ್ ಜೊತೆ ಹೋಗಿ ಕುಂದಿರುತ್ತೆ CaO plus CO CO is nothing but carbon monoxide Ca plus CO2 formation ಇಲ್ಲೇನಾಯ್ತು ಈಸಿಲಿ ನನಗೇನು ಸಿಕ್ತು ಕ್ಯಾಲ್ಸಿಯಂ ಸಿಕ್ತು ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಬರೇ ಈ ಕಾರ್ಬೋನೇಟ್ ಇಂಪ್ಯೂರಿಟಿ ರಿಮೂವ್ ಮಾಡೋ ಸಂಬಂಧ ಏನು ಮಾಡ್ತೀನಿ ಈ ಪ್ರೊಸೆಸ್ ಆಫ್ ಕ್ಯಾಲ್ಸಿನೇಷನ್ ಐ ಆಮ್ ಗೋಯಿಂಗ್ ಟು ಇಂಪ್ಲಾಂಟ್ ಇನ್ ದಿ ಪ್ರೊಸೆಸ್ ಆಫ್ ಕ್ಯಾಲ್ಸಿನೇಷನ್ ಐ ಆಮ್ ಗೋಯಿಂಗ್ ಟು ರಿಮೂವ್ CO3 carbonate molecule from our ore so calcium carbonate ಐರನ್ ಜೋಡಿನೂ ಇರುತ್ತೆ ಅಲ್ಯೂಮಿನಿಯಂ ಜೋಡಿ ಇರುತ್ತೆ ಸೊ ಸಪರೇಟ್ ಮಾಡಿದಾಗ ಏನಾಗುತ್ತೆ ನನಗೆ ನನ್ನ ಮೇನ್ ಕಾಂಪೌಂಡ್ ಸಿಗುತ್ತೆ ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಕ್ಯಾಲ್ಸಿನೇಷನ್ ರಿಮೈನಿಂಗ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್ and I have submitted you the notes please go through notes before the class and important questions regarding in this the definitions which are present here are very important for 1 marks they are going to ask about what is mineral what is ore and next is what is calcination so as we go through the lesson I am going to tell about which are the important questions and wherever I can find the important questions I am going to mark over there and tell in the video thank you